ಕಾವೇರಿ ನದಿ ನೀರಿನ ಹಂಚಿಕೆ ವಿವಾದವನ್ನು ಬಗೆಹರಿಸಿಕೊಳ್ಳುವುದಕ್ಕೆ ಕರ್ನಾಟಕ ಹಾಗೂ ತಮಿಳುನಾಡು ಮುಖ್ಯಮಂತ್ರಿಗಳು ಸಭೆ ನಡೆಸಲಿ ಅಂತ ಸುಪ್ರೀಂ ಕೋರ್ಟ್ ಸೂಚಿಸಿದೆ. ಜೂನ್ ತಿಂಗಳಿನಿಂದ ಸೆಪ್ಟೆಂಬರ್ವರೆಗೆ ಬಾಕಿ ಇರೋ ನೀರು ಬಿಡುಗಡೆಗೆ ಕೋರಿ ತಮಿಳುನಾಡು ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಪ್ರತಿ ಬಾರಿಯೂ ಕಾವೇರಿ ಪ್ರಾಧಿಕಾರದ ಸಭೆ ನಡೆಸಿ ಅಂತ ಸೂಚಿಸಲು ಸಾಧ್ಯವಿಲ್ಲ. ಹೀಗಾಗಿ ಎರಡೂ ರಾಜ್ಯಗಳ ರೈತರ ಹಿತದೃಷ್ಟಿಯಿಂದ ಸಮಸ್ಯೆಯನ್ನು ಬಗೆಹರಿಸಲು ಮುಖ್ಯಮಂತ್ರಿಗಳು ಗಂಭೀರ ಪ್ರಯತ್ನ ನಡೆಸಲಿ ಅಂತ ಹೇಳಿದೆ. ತಮಿಳುನಾಡು ತೀವ್ರ ಸಂಕಷ್ಟದಲ್ಲಿದ್ದು ಸದ್ಭಾವನೆ ದ್ಯೋತಕವಾಗಿ ಕಾವೇರಿ ನೀರು ಬಿಡುಗಡೆಗೆ ಸೂಚಿಸುವಂತೆ ತಮಿಳುನಾಡು ಪರ ವಕೀಲರು ಕೋರಿದ್ರು. ಆದರೆ ನೀರು ಬಿಡೋದಕ್ಕೆ ಸಾಧ್ಯವಿಲ್ಲ ಅಂತ ರಾಜ್ಯ ಸರ್ಕಾರ ಸ್ಪಷ್ಟವಾಗಿ ತಿಳಿಸಿದೆ. ಸಿಎಂಗಳ ಸಭೆಗೆ ಕರ್ನಾಟಕ ತನ್ನ ಒಪ್ಪಿಗೆಯನ್ನ ನೀಡಿದೆ. ಪ್ರಕರಣದ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಶುಕ್ರವಾರಕ್ಕೆ ಮುಂದೂಡಿದೆ. ಬೆಂಗಳೂರಿನಲ್ಲಿ ವೀರ ಯೋಧ ಸಂದೀಪ್ ಉನ್ನಿಕೃಷ್ಣನ್ರ ಪ್ರತಿಮೆ ಅನಾವರಣಗೊಂಡಿದೆ. 4 ವರ್ಷಗಳ ಹಿಂದೆ ಮುಂಬೈ ಮೇಲೆ ನಡೆದ ಉಗ್ರರ ದಾಳಿಯಲ್ಲಿ ಮಡಿದ ವೀರ ಯೋಧ ಸಂದೀಪ್ ಉನ್ನಿಕೃಷ್ಣನ್ರ ಪ್ರತಿಮೆಯನ್ನ ನಗರದ ರಾಮಮೂರ್ತಿ ನಗರದಲ್ಲಿ ಸ್ಥಾಪಿಸಲಾಗಿದೆ. ನಿವೃತ್ತ ಡಿಜಿಪಿ ಶಂಕರ್ ಬಿದ್ರಿ ಸಂದೀಪ್ ಪ್ರತಿಮೆ ಅನಾವರಣಗೊಳಿಸಿದರು. ವೀರ ಯೋಧನ ಸ್ಮರಣಾರ್ಥವಾಗಿ ಸ್ಥಾಪಿಸಿರುವ ಪ್ರತಿಮೆ ಅನಾವರಣಕ್ಕೆ ಸಂದೀಪ್ ಪೋಷಕರು ಸಾಕ್ಷಿಯಾದರು. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಶಾಸಕ ನಂದೀಶ್ ರೆಡ್ಡಿ ಶೀಘ್ರದಲ್ಲೇ ರಾಮಮೂರ್ತಿ ನಗರ ವೃತ್ತಕ್ಕೆ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ವೃತ್ತ ಅಂತ ಹೆಸರಿಡಲಾಗುವುದು ಅಂದರು. ನಮ್ಮ ದೇಶದ ಮೇಲೆ ನಡೆದಂಥ ಮುಂಬೈಲಿ ನಡೆದಂಥ ದಾಳಿಯಲ್ಲಿ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಅವರು NSG ಆಫೀಸರ್ ಆಗಿ ಬಹಳ ಶೌರ್ಯದಿಂದ ದೇಶಭಕ್ತಿಯಿಂದ ಸಮರ್ಪಣಾ ಭಾವದಿಂದ ಹೋರಾಡಿದ್ದಾರೆ. ಅವರು ಈ ಒಂದು ತಮ್ಮ ಕರ್ತವ್ಯ ನಿರ್ವಹಣೆಯಲ್ಲಿ ತಮ್ಮ ಬಲಿದಾನವನ್ನು ಮಾಡಿದ್ದಾರೆ. ಅವರನ್ನು ಕೃತಜ್ಞತೆಯಿಂದ ಸ್ಮರಿಸಬೇಕಾದಂಥದ್ದು ನಮ್ಮೆಲ್ಲರ ಒಂದು ಕರ್ತವ್ಯ. BBMPಯಿಂದ ಅತಿ ಶೀಘ್ರದಲ್ಲಿ ಅಪ್ರೂವಲ್ ತೊಗೊಂಡು BDA ಜಂಕ್ಷನ್ ಅದು. ಸೊ ಫ್ರಮ್ ದಿ ಡಿಪಾರ್ಟ್ಮೆಂಟ್ಸ್ ಅಪ್ರೂವಲ್ ತೊಗೊಂಡು ಮೇಜರ್ ಸಂದೀಪ್ ಉನ್ನಿಕೃಷ್ಣ ಸರ್ಕಲ್ ಅಂತ ಈ ಒಂದು ವೃತ್ತಕ್ಕೆ ನಾವು ಸರ್ಕಲ್ಗೆ. ಶಬರಿಮಲೆಯಲ್ಲಿ ಅಯ್ಯಪ್ಪ ಭಕ್ತರ ಕಲರವ ಜೋರಾಗಿದೆ. ದಿನದಿಂದ ದಿನಕ್ಕೆ ಶಬರಿಗಿರಿಗೆ ಬರೋ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಶಬರಿಗಿರಿಯಲ್ಲಿ ಅಯ್ಯಪ್ಪನ ನಾಮ ಭಜನೆ ಮಾರ್ಧನಿಸುತ್ತಿದೆ. ವಿಶೇಷ ಅಂದರೆ ಭಕ್ತರು ಗಾಳಿ ಮಳೆಯನ್ನು ಲೆಕ್ಕಿಸದೆ ತಮ್ಮ ಯಾತ್ರೆಯನ್ನ ಮುಂದುವರೆಸಿದ್ದಾರೆ. ಭಕ್ತಿ ಭಾವದಲ್ಲಿ ಮಿಂದೇಳ್ತಾ ಇದ್ದಾರೆ. ಈ ದೃಶ್ಯವನ್ನ ನೋಡ್ತಾ ಇವತ್ತಿನ ನ್ಯೂಸ್ ಲಂಚ್ ಅನ್ನ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಈ ವಾರ್ತೆಯ ಪ್ರಾಯೋಜಕರು ಹೋಯಾಸ್ ವಿಷ್ಣು ಲೀಲಾ ಮತ್ತು ಇಂಟಿಮೇಟ್ ಅಗರಬತ್ತಿ. ಈ ವಾರ್ತೆಯ ಪ್ರಾಯೋಜಕರು ಹೋಯಾಸ್ ವಿಷ್ಣು ಲೀಲಾ ಮತ್ತು ಇಂಟಿಮೇಟ್ ಅಗರಬತ್ತಿ.